ಹೇಗಿರಲ್ಲ ಹಾಡಿನ ಹುಟ್ಟಿದ್ದು ನಮ್ಮ ಕರ್ನಾಟಕದಲ್ಲಿ ನಮಗೆ ಸಂತೋಷದ ಸಂಗತಿ. ಹನುಮಂತ ಶಕ್ತಿ, ಭಕ್ತಿ, ಯುಕ್ತಿ ಮೂರಕ್ಕೂ ಪ್ರಸಿದ್ಧ. ಏನು ಶಕ್ತಿ ಅವನದು, ಅಷ್ಟಸಿದ್ಧಿಗಳು ಅವನಿಗೆ ಲಭಿಸಿತು. ಇನ್ನು ಅವನ ಭಕ್ತಿಯು ಎಷ್ಟು ಅಗಾಧ ಅಂದ್ರೆ ಅವನು ನೋಡಿದ್ರೆ ಮನುಷ್ಯ ಅಲ್ಲ, ವಾನರ. ವಾನರ ಅಂದ್ರೆ ಮನುಷ್ಯನಿಗಿಂತ ಕೆಳಮಟ್ಟಕ್ಕೆ ಸೇರಿದವನು. ಆದರೆ ಅವನು ತನ್ನ ಭಕ್ತಿಯ ಶಕ್ತಿಯಿಂದ ಎಷ್ಟು ದೊಡ್ಡವನಾದ ಅಂದ್ರೆ ರಾಮನನ್ನು ಹೇಗೆ ಪೂಜೆ ಮಾಡ್ತಾರೋ ಹಾಗೆ ಹನುಮಂತನನ್ನು ಪೂಜೆ ಮಾಡ್ತಾರೆ. ಇವತ್ತು ನಮ್ಮ ದೇಶದಲ್ಲಿ ಹನುಮಂತನ ದೇವಸ್ಥಾನ ಇಲ್ಲದೆ ಇರುವ ಹಳ್ಳಿಯೇ ಇಲ್ಲ. ಪ್ರತಿಯೊಂದು ಹಳ್ಳಿಯಲ್ಲಿ ಹನುಮಂತನ ದೇವಸ್ಥಾನ ಇದ್ದೇ ಇದೆ. ಅವನು ವಾನರನಾಗೂ ಕೂಡ ದೈವತ್ವದ ಸ್ಥಾನವನ್ನು ಏರಿದಂತಹ ಮಹಾಭಾವ. ಶಕ್ತಿ, ಭಕ್ತಿ, ಯುಕ್ತಿ. ಯುಕ್ತಿ ಅಂದ್ರೆ ಒಂದು ಕಾರ್ಯವನ್ನು ಸಾಧನೆ ಮಾಡಬೇಕಾದ್ರೆ ಯಾವ ಒಂದು ಚಾತುರ್ಯ ಇರಬೇಕೋ ಅದು. ಹನುಮಂತನಲ್ಲಿ ಈ ಮೂರೂ ಇವು. ಹನುಮಂತ ರಾಮನ ಪ್ರಿಯ ಬಂಟ. ರಾಮನನ್ನು ಅವನು ಅದೆಷ್ಟು ತನ್ನಲ್ಲಿ ಒಂದಾಗಿಸಿಕೊಂಡಿದ್ದ. ಯಾವಾಗಲೂ ರಾಮ 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 ಚಿಂತನೆಯಲ್ಲೇ ಲೀನವಾಗಿ ಹೋಗಿದ್ದ. ಅದಕ್ಕೆ ಒಂದು ಕಥೆ ಬರ್ತದೆ. ರಾಮ ವನವಾಸ ಎಲ್ಲ ಮುಗಿದ್ಮೇಲೆ ಲಂಕೆಗೆ ಹೋಗಿ ರಾವಣನನ್ನು ಸಂಹಾರ ಮಾಡಿ ಆದ್ಮೇಲೆ ಪುಷ್ಪಕ ವಿಮಾನದಲ್ಲಿ ಮರಳಿ ಅಯೋಧ್ಯೆಗೆ ಬರ್ತಾರೆ. ಆಗ ರಾಮನಿಗೆ ಪಟ್ಟಾಭಿಷೇಕ ನಡೆಯುತ್ತೆ. ಪಟ್ಟಾಭಿಷೇಕ ನಡೆದಾಗ ರಾಮ ಯಾರು ಯಾರು ತನಗೆ ಸಹಾಯ ಮಾಡಿದ್ರೋ ಅವರೆಲ್ಲರಿಗೂ ಒಂದೊಂದು ಉಡುಗೊರೆ ಗಿಫ್ಟ್ ಕೊಡ್ತಾರೆ. ಸುಗ್ರೀವನಿಗೆ, ಜಾಂಬವಂತನಿಗೆ, ಗುಹ ರಾಜ ಅವನಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ವಸ್ತುವನ್ನು ಗಿಫ್ಟ್ ಕೊಡ್ತಾರೆ. ಕೊನೆಗೆ ರಾಮ ತನಗೆ ಎಲ್ಲಕ್ಕಿಂತ ಹೆಚ್ಚು ಸಹಾಯವನ್ನು ಮಾಡಿದಂತಹ ಹನುಮಂತನಿಗೆ ಏನು ಕೊಡೋದು ಅಂತ ಯೋಚನೆ ಮಾಡ್ತಾನೆ. ಅವನಿಗೆ ಏನು ಹೊಳೆಯುತ್ತೆ ಅಂದ್ರೆ ಸೀತೆಯ ಕೊರಳಲ್ಲಿ ಒಂದು ಶ್ರೇಷ್ಠವಾದ ಮುತ್ತಿನ ಹಾರ ಇರುತ್ತೆ. ಸೀತೆ ಅದನ್ನು ತಾನಾಗಿ ತೆಗೆದು ಇದನ್ನು ಹನುಮಂತನಿಗೆ ಕೊಡಿ ಅಂತ ಕೊಡ್ತಾಳೆ. ಆಗ್ಬೋದು ಹನುಮಂತ ಅದನ್ನು ತಗೊಂಡ. ಅದನ್ನು ತೆಗೆದುಕೊಂಡು ಹೋಗಿ ಹನುಮಂತ ಅವನು ಹೋಗಿ ಅಲ್ವಾ ಏನೋ ಬಟ್ಟೆ ಮೇಲೆ ಹೋಗಿ ಕುತ್ಕೊತಾನೆ. ಅವನು ಕುತ್ಕೊಳ್ಳೋ ಜಾಗ ಮರದ ಮೇಲೆ, ಬಟ್ಟೆ ಮೇಲೆ, ಆ ಥರ ಬಟ್ಟೆ ಮೇಲೆ ಹೋಗಿ ಕುತ್ಕೊಳ್ತಿದ್ದಾನೆ. ಉಳಿದುಕೊಂಡು ಏನ್ ಮಾಡ್ತಾನೆ ಅವನು, ಆ ಮುತ್ತಿನ ಹಾರವನ್ನು ಸೀತೆ ಅತ್ಯಂತ ಪ್ರೇಮದಿಂದ ಕೊಟ್ಟಂತಹ ಅತ್ಯಂತ